ಸರ್, ನಮ್ಮ ಯಲಹಂಕ ತಾಲೂಕ್ ಕಚೇರಿಯಲ್ಲಿ ಒಂದು ಗಂಭೀರವಾದಂತ ಒಂದು ವಿಚಾರ ಅಂದ್ರೆ ಬಡವರ ಜಮೀನು ಯಾವ ತರ ಕಬಳಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋಂಥದ್ದು ತಹಸೀಲ್ದಾರ್ ಅವ್ರನ್ನ ಭೇಟಿ ಆಗಿರೋಂಥದ್ದು. ಏನು ವಿಚಾರ ಅಂದ್ರೆ ನಮ್ಮ ಶಿವನಹಳ್ಳಿ ಗ್ರಾಮ ಸರ್ವೆ ನಂಬರ್ 57ರಲ್ಲಿ 1 ಎಕರೆ 22 ಗುಂಟೆ ಜಮೀನು ಇರ್ತೈತೆ. ಈ ಜಮೀನು ಮೂಲ ಬಂದು ಮುನಿಚಂದ್ರೇಗೌಡ ಅಂತ, ನೋಡಿ ಇವ್ರ ಡ್ಯಾಡಿ ಮುನಿಚಂದ್ರೇಗೌಡ ಅಂತ. ಇವ್ರ ಡ್ಯಾಡಿ ಏನ್ ಮಾಡ್ತಾರೆ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ. ಎಸ್ ಸಿ ಸಮುದಾಯದವ್ರನ್ನ ಒಬ್ಬರನ್ನ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿದ್ದಂತ ಒಂದಷ್ಟು ಜನ ಲೋಕಲ್ಸು, ಯಾರು ಈ ಶಿವನಹಳ್ಳಿ ಗ್ರಾಮದಲ್ಲಿರೋಂಥ ಒಂದಷ್ಟು ಜನ ಲೋಕಲ್ಸ್ ಏನ್ ಮಾಡ್ತಾರೆ, ಒಂದಷ್ಟು ಜನ ರೌಡಿಗಳು, ಒಂದಷ್ಟು ಜನ ಭೂಗಳ್ರು, ಇವರೆಲ್ಲ ಏನ್ ಮಾಡ್ತಾರೆ, ಇಂಥ ಕ್ಯಾಸ್ಟಲ್ಲಿ ನೀನು ಮದುವೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಪಾಪ ಇವ್ರನ್ನ ಊರಿಂದ ಓಡ್ಸಾಕ್ತಾರೆ. ಊರಿಂದ ಓಡ್ಸಾಕಿರೋದು ಇವ್ರ ತಂದೆ ಎಸ್ ಸಿ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನ ಮನೆಯಿಂದಾನೆ ಊರಿಂದಾನೆ ಓಡ್ಸಾಕಿರೋದು. ಇವ್ರು ಏನಂತ ಬಂದಿದ್ದಾರೆ, ಈ 1 ಎಕರೆ 22 ಗುಂಟೆ ಜಮೀನು ಉಳಿಸ್ಕೊಡ್ರಪ್ಪ ಅಂತ ನಮ್ಮ ಹತ್ರ ಬಂದಿದ್ದಾರೆ. ನಾನು ನೀಟಾಗಿ ಜಮೀನೆಲ್ಲ ನೋಡಿದ್ರೆ ಯಾಕೆ ಇವ್ರ ಜಮೀನಲ್ಲಿ ಇಲ್ಲ ಅಂದ್ರೆ, ಪ್ರೆಸೆಂಟ್ ಡಾಕ್ಯುಮೆಂಟ್ ಇಂದ ಹಿಡ್ಕೊಂಡು AC ಆದೇಶಗಳಿಂದ ಹಿಡ್ಕೊಂಡು ತಹಸೀಲ್ದಾರ್ ಆದೇಶದಿಂದ ಹಿಡ್ಕೊಂಡು ಪ್ರತಿಯೊಂದು ಇವ್ರಿಗೆ ಆಗಿದೆ. ಯಾಕೆ ಇವ್ರ ಜಮೀನಲ್ಲಿ ಇಲ್ಲ ಅಂದ್ರೆ ಇವ್ರ ತಂದೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ. ಹಂಗಾಗಿ ಪ್ರೆಸೆಂಟು RTC ಇವ್ರ ಹೆಸರಲ್ಲಿ ಇರೋದ್ರಿಂದ ನಾವು ಈಗಾಗಲೇ ಅದ್ಬಸ್ ಕೊಟ್ಟಿದ್ದೀವಿ. ಮತ್ತು ಜಮೀನು ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ADLR ಅವ್ರಿಗೆ ಬರುತ್ತಿದ್ದು, ತಹಸೀಲ್ದಾರ್ ಅವ್ರಿಗೆ ಬರಲ್ಲ. ಅವ್ರ ಕೆಲಸ ಅವ್ರ ಖಾತೆ ಮಾಡಿಕೊಡ್ಬೇಕು, ಮಾಡಿಕೊಟ್ಟಿದ್ದಾರೆ. ಬೇರೆಯವರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ರು, ಆದರೆ ಆ ಖಾತೆನ ವಜಾ ಮಾಡಿ ಇವ್ರ ಹೆಸರು ಖಾತೆ ಮಾಡಿಕೊಟ್ಟಿದ್ದಾರೆ. ಪ್ರೆಸೆಂಟ್ ಖಾತೆ ಇವ್ರ ಹೆಸರಲ್ಲಿ ಇದೆ. ಇಂಥ ಬಡವ್ರಿಗೆ ಅಷ್ಟೆಲ್ಲ ಆಸ್ತಿಗಳಿದ್ರು, ಇದೊಂದೇ ಮಾತ್ರ ಆಸ್ತಿ ಅಲ್ಲ, ಸುಮಾರು ಆಸ್ತಿಗಳಿತ್ತು ಇವ್ರಿಗೆ. ಅಷ್ಟೆಲ್ಲ ಆಸ್ತಿ ಇದ್ರು ಇಂಥ ಬಡವ್ರಿಗೆ ಅನ್ಯಾಯ ಆಗೋಂಥ ಕೆಲಸ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ನಮ್ಮ ಶಿವನಹಳ್ಳಿ ಸರ್ವೆ ನಂಬರ್ 57ರಲ್ಲಿ ಇವ್ರ ಜಮೀನು 1 ಎಕರೆ 22 ಗುಂಟೆ ಏನಿದೆ, ಇದನ್ನ ಈ ಕೂಡಲೇ ಅಲ್ಲಿರೋಂಥ ಯಾರು ಭೂಗಳಿರ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಜೊತೆಯಲ್ಲಿ ನಮ್ಮ KR ಪುರಂ ತಾಲೂಕು ಆಫೀಸ್ ಲಿಮಿಟಲ್ಲಿ ಆಯ್ತಲ್ಲ, ಮನೆಗಳು ಕಟ್ಟಿರೋ ಮನೆಗಳನ್ನ ಬೀಗ ತೆಗೆಸಿ ಆ ಬೀಗಗಳನ್ನ ರಿಯಲ್ ಓನರ್ಸು, ಲ್ಯಾಂಡ್ ಓನರ್ಸ್ಗೆ ಹ್ಯಾಂಡ್ ಓವರ್ ಮಾಡೋಂಥ ಕೆಲಸ ನಡೀತು. ಈ ಥರ ಕೆಲಸ ಇಲ್ಲಿನೂ ನಡಿಬೇಕು. ಅಲ್ಲಿರೋಂಥ ಮನೆಗಳನ್ನ ಡೆಮೊಲೇಷನ್ ಮಾಡಬೇಕು, ಇಲ್ಲ ಆ ಮನೆಗಳನ್ನ ಆಧಿಪತ್ಯ, ಅದು ಓನರ್ಶಿಪ್ನ ಈ ವ್ಯಕ್ತಿ ಕೊಡಬೇಕು. ಇದು ಎಲ್ಲ ಪಕ್ಕ ಲೀಗಲ್ ಸರ್. ಯಾವುದಾದ್ರೂ ಒಂದು ವಿಚಾರವಾಗಿ ನಾವು ಬಂದಿದ್ದೀವಿ ಅಂದರೆ ಪಕ್ಕ ಲೀಗಲಾಗಿ ಬರ್ತೀವಿ. ಪಾಪ ಇವ್ರಿಗೆ ಯಾರೂ ದಿಕ್ಕಿಲ್ಲ. ಆ ಟೈಮಲ್ಲಿ ಈ ಮುನಿಚಂದ್ರೇಗೌಡ ಅನ್ನೋರು ಸ್ವಲ್ಪ ಈ ಥರ ಒಂದು ಕೆಳ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಪಾಪ ಈ ಥರ ಮಾಡೋಂಥ ತಪ್ಪು. ಇಂಥವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಈ 1 ಎಕರೆ 22 ಗುಂಟೆ ಜಮೀನು ಏನಿದೆ 100% ಈ ವಿಚಾರದಲ್ಲಿ ಇವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವ್ರ ಜಮೀನು ಬಂದೇ ಬರುತ್ತೆ ಸರ್. ಥ್ಯಾಂಕ್ ಯು. ಹೇಳಿ. ಈಗ ಜಾಗದಲ್ಲಿ ಒಂದಷ್ಟು ಜನ ಇದ್ದಾರೆ. ಈಗ ಸುಮ್ಮನೆ ನಾವು ಅದೇನೋ ಹೇಳ್ತಾರಲ್ಲ ಆ ಥರ ಯಾರ್ಯಾರ ಹೆಸರುಗಳು ಹೇಳ್ಕೊಂಡು ಅವ್ರನ್ನೆಲ್ಲ ನಾವು ಹೀರೋಗಳು ಮಾಡೋದಕ್ಕೆ ಹೋಗಲ್ಲ ಸರ್. ನಮ್ಗೆ ಯಾವಾಗೋ ಇಶ್ಯೂ ಆಗ್ಬಿಟ್ಟಿದೆ ಇದು. ಮತ್ತೆ ಈಗ ನಾವು ಅವ್ರ ಹೆಸರುಗಳೆಲ್ಲ ಹೇಳ್ಕೊಂಡು ಅವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಯಾಕೆ, ನಮ್ಗೆ ಅದ್ರಲ್ಲಿ ಬೇಡ, ನಮಗೆ ಭೂಮಿ ಬೇಕಷ್ಟೇ. ಇದಾಗೇ ಒಂದು 20 ವರ್ಷ ಆಗಿದೆ ಸರ್. 14 ವರ್ಷದಿಂದ ಕೋರ್ಟಲ್ಲಿ ಹೋರಾಟ ಮಾಡಿ 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 ಇವಾಗ ಗೆದ್ಬಿಟ್ಟವನಿ. ಪಾಣಿ ಬರ್ತಾನೈತೆ, ಗೆದ್ದಿದ್ದಾನೆ. ಬಟ್ ರೀಸೆಂಟಾಗಿ ಕೂಡ AC ಅವರು ಇವ್ರಿಗೆ ಪಾಣಿ ಮಾಡಿಸಿದ್ದಾರೆ. ಯಾರ ಕಡೆಯಿಂದನೂ ಇವ್ರಿಗೆ ಜಮೀನು ಬಿಡ್ಸೋಕ್ಕಾಗಿಲ್ಲ. ಕೊನೆಗೆ ನಮ್ಮ ಹತ್ರ ಬಂದಿದ್ದಾರೆ ಇವರು ಶಶಿಕುಮಾರ್, ಮತ್ತೆ ನಿಮ್ಮ ತಮ್ಮ ಹೆಸರು ಲಕ್ಷ್ಮೀನಾರಾಯಣ್ ಮತ್ತೆ ಶಶಿಕುಮಾರ್. ಪಾಪ ನಿಜವಾದ ಬಡವರಣ್ಣ, ಇಂಥವ್ರಿಗೆ ಹೆಲ್ಪ್ ಆಗ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ಜಮೀನಾದ್ರೂ ಕೊಡ್ಲಿ, ಇಲ್ಲ ಅಲ್ಲಿ ಮನೆ ಕಟ್ಕೊಂಡಿರೋ ಅಂಥವ್ರು ಕೇಸ್ನ ಹ್ಯಾಂಡ್ ಓವರ್ ಮಾಡಿಕೊಂಡು ಇಂಥ ಬಡವರು ಕೊಡ್ಲಿ. ನಾವು ಅದನ್ನೇ ಮನವರಿಕೆ ಮಾಡಿದ್ದೀವಿ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಸರ್ವೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. 100% ಇವ್ರಿಗೆ ನ್ಯಾಯ ಸಿಗುತ್ತೆ ಸರ್. ಥ್ಯಾಂಕ್ ಯು.